ಮೊಮ್ಮಕ್ಕಳು ಮೈತ್ರ ಎಲ್ಲರೂ ಅದಾರ. 8 ಎಮ್ಮಿ 10 ಲೀಟರ್ ಹಾಲು 10 ಲೀಟರ್ ನೀರು ಕುಡಿಸಿ 20 ಲೀಟರ್ ಮಾಡಿ ದಾಂಡಿಗೆ ಎಲ್ಲ ಮಾರಾಟ ಮಾಡಿ ರೊಕ್ಕ ಹಾಲು ಮೊದಲು ತಂದು ಗಡಿಗೆ ತಂದು ಆ ಚೆಕ್ ತಗೊಂಡು ಒಲಿ ಮುಂದೆ ಹೋಗಲು ತಾನು ಗೊತ್ತ. ಯಾರು ನಮ್ಮ ನೀನು ಹುಚ್ಚಿದ್ದ ದನವು ಧರಣಿಯ ಪಾಲು. ನಮ್ಮ ಜಿಗಿತೀವಿ ಅದನ್ನ ಸರ್ಪೈತಿ ನಮ್ಮವು ಸರ್ಪ ಕುಂಕ ಕಾಯಕಪ್ಪ. ನೀನು ಹುಟ್ಟಿದ್ದ ದನವು ಧರಣಿಯ ಪಾಲು. ಮಗನು ಹಾಕುವ ಪಿಂಡ ಯಾರ ಪಾಲು. ಮಗನು ಹಾಕುವ ಪಿಂಡ ಸತ್ತ ಮೂಗುಳು ಹಾಕ್ತಾರೆ ನೋಡಿ ನನಗೆ, ನಿಮಗಲ್ಲ ನನಗೆ. ಮಗನು ಹಾಕುವ ಪಿಂಡ ಯಾರ ಪಾಲು, ಕಾಗಿಯ ಪಾಲು. ನಮ್ಮಪ್ಪ ಸತ್ ಹೋದ ಬಾಯಿಗೆ ದೊಡ್ಡ ತಾಡ್ಪತ್ರಿ ಆಗಿರ್ತಾವ ಅಂತಾವ್ ತಂದಿಟ್ಟು ಉಪ್ಪಿಟ್ಟು ತಿಂತಿದ್ದ, ಬಜಿ ತಿಂದಿದ್ದ, ಪುರಿ ತಿಂದಿದ್ದ, ಪಾಕಿಟ್ ತಗೋತಿದ್ದ, ಎಲ್ಲಾನು ತಂದಿದ್ದ. ನೀರು ಬಿಟ್ಟ ಕಾವ್ 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 ಕಾವ್. ಹೀಗಾಗಿ ಯಾಕೆ ಕರಿತೀರಿ? ಮಗನು ಹಾಕುವ ಪಿಂಡ ಕಾಗಿಯ ಪಾಲು. ಹಂಗ ದಾಂಡಿನ ಮೀನು ಪಾಲಿನ ನಂದು ಏನೈತಿ? ಏನು ಇಲ್ಲ. ಉಪಜತೆ ನಾಚಿಲೆ ಪುನರ್ಬೀಜಿತೆ ಘಟಿಕ ಎಂದು ಜಯತೆ ಪರಿಭ್ರಮೇಗ. 2ನೇ ಅಧ್ಯಾಯ 27ನೇ ಶ್ಲೋಕದೊಳಗ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರೆ ಈ ಶಬ್ದಗಳ ವಿಚಾರಣ. ಏನ್ ಹೇಳ್ತಾರ? ಜಾತಸಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಪರಿಹಾರ್ಯತ ಲೋತ್ವಂ ಸೋಚಿತೋ ಮಹರ್ಷಿ. ಉಪಜತೆ ನಾಶಿಲೆ ಪುನರ್ಬೀಜಿಸೆ ಹೇ ಘಟಿಕ ಎಂದು ಪರಿಭ್ರಮೇಗ. ನಾವು ನೀವು ಎಲ್ಲ ಕಷ್ಟದಾಗ ಅದೇವಂತ ನಿಮ್ಮ ಕಣ್ಣಿಗೆ ಕಾಮಣೆ ಆಗಿತ್ತಂತ ನಾ ಹೇಳಕತ್ತಿಲ್ಲ. ಜ್ಞಾನೇಶ್ವರ ಮಹಾ ಹೇಳ್ತಾ ಇದ್ದಾರೆ ಕಾಮಣೆ ಸ್ವಲ್ಪ ಕರೀರಿ ಮುಂದೆ ಐತಿ ಭಗವಂತ ಮುಂದಲ್ಲ. ನಮಗೆ ಮಾಡಕ್ಕೆ ಬಂದಿ ಮಾಡಕ್ಕೆ ಹೇಳಿಲ್ಲ ಕಾಮಣೆ ಅದಂಗಲ್ಲ. ಹಂಗಾರೆ ಏನಾಗೈತಿ? ಹುಟ್ಟಿದ್ಯಾಕೋ ಸಾಯಾಕ, ಸತ್ಯಾಕೋ ಹುಟ್ಟಾಕ, ಹುಟ್ಟಿದ್ಯಾಕೋ ಸಾಯಾಕ. ಇದಾಗೈತಲ್ಲ ಬರೀ. ಬಂದು ಏನ್ ಮಾಡಿದ್ವಿ? ಆಯಾ ಖಾಯಾ पिया सुख से सोया दिन में इन्होंने क्या कमाया. आया कैसा गया वैसा. ಹಂಗಾಗಿ ಬೋರ್ಡ್ ಏನ್ ಕೆಲಸ ನಂದು ಬಂದಿರೋ ಬಾಬಾ ಏನಾರ ಕೊಟ್ಟು ಹೋಗ್ರಿ. आया पिया खाया सुख से सोया दिन में इन्होंने क्या कमाया. आया कैसा गया वैसा. ಹಂಗ ಬಂದ್ ಹಂಗ ಹೋಗುದಾದ್ರೆ ಏನ್ ಕೆಲಸ ಇಲ್ಲೇ. ಹೆಂಗಾಗಿತ್ತಂದ್ರೆ ನೀವು ನಾವು ಕೂಡಿ ಈ ಮಹಾರಾಜರು ಪಂಡ್ರಪುರಕ್ಕೆ ಕುದುರೆ ತಗೊಳಕ್ ಹೋಗ್ಯಾರ. ಈ ಮಹಾರಾಜರು ಪಂಡರಪುರಕ್ಕೆ ಕುದುರೆ ತಗೊಳಕ್ ಹೋಗ್ಯಾರ. ಈ ಮಹಾರಾಜರು ಪಂಡರಪುರ ಕುದುರೆ ಮಾರಾಕ್ ತಂದಾರ. ಇವ್ರು ಕುದುರೆ ಮಾರಾಕ್ ತಂದಾರು. ಇವ್ರು ಕುದುರೆ ಖರೀದಿ ಮಾಡಕ್ ಹೋಗ್ಯಾರ. ಪಂಡರಪುರಕ್ಕೆ ಹೋಗಿ ಕುದುರೆ ನೋಡ್ತಾರ. ಮಹಾರಾಜರ ಕುದುರೆ ಏನ್ ಹೇಳ್ತೀರಿ ನೋಡಿಪ್ಪ ನೀವು ದೊಡ್ಡ